ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭಗವಾನ್, ಪ್ರಾಂಶುಪಾಲ, ಕೆಂಪೇಗೌಡ ವೈದ್ಯಕೀಯ ವಿದ್ಯಾಲಯ, ಬೆಂಗಳೂರು. ರಾಜ್ಯದ ಪ್ರತಿಷ್ಠಿತ ಒಕ್ಕಲಿಗರ ಸಂಘದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಈ ಕೆಂಪೇಗೌಡ ವೈದ್ಯಕೀಯ ವಿದ್ಯಾಲಯ ಹಾಗೂ ಕೆಂಪೇಗೌಡ ಆಸ್ಪತ್ರೆ ನಮ್ಮ ರಾಜ್ಯದಲ್ಲೇ ಅಲ್ಲದೆ ಇಡೀ ದೇಶದಲ್ಲೇ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಹೊಮ್ಮಿದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಕೆಂಪೇಗೌಡ ವೈದ್ಯಕೀಯ ವಿದ್ಯಾಲಯವು 1980ರಲ್ಲಿ ಸ್ಥಾಪಿತಗೊಂಡು ಸುಮಾರು 44 ವರ್ಷಗಳ ಇತಿಹಾಸ ಇದೆ. ಅದರ ಅಡಿಯಲ್ಲಿ ಕೆಂಪೇಗೌಡ ಆಸ್ಪತ್ರೆ 1989-90ರಲ್ಲಿ ಪ್ರಾರಂಭವಾಯಿತು. ಹಾಗೂ ಇದೊಂದು ಅತ್ಯಂತ ವಿಶ್ವಾಸ ಗಳಿಸಿರುವಂತಹ ಹಾಗೂ ಉತ್ತಮ ಸೇವೆಗೆ ಹೆಸರು ಮಾಡಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಆಸ್ಪತ್ರೆ. ನಮ್ಮ ಕೆಂಪೇಗೌಡ ವೈದ್ಯಕೀಯ ವಿದ್ಯಾಲಯದಲ್ಲಿ ಸುಮಾರು 350ಕ್ಕೂ ಹೆಚ್ಚು ವೈದ್ಯರುಗಳಿದ್ದಾರೆ. ಅದರಲ್ಲಿ 150ರಿಂದ 200 ವೈದ್ಯರು ನಮ್ಮ ಪ್ರತಿಷ್ಠಿತ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ವೈದ್ಯಕೀಯ ವಿದ್ಯಾಲಯ ಜೊತೆ ಒಂದು ಆಸ್ಪತ್ರೆ ಜೊತೆಗಿದ್ದರೆ ಅದರಲ್ಲಿ ನುರಿತ ವೈದ್ಯರು ಇರೋದ್ರಲ್ಲಿ ಸಂಶಯವೇ ಇಲ್ಲ. ನಮ್ಮಲ್ಲಿ ಜೂನಿಯರ್ ರೆಸಿಡೆಂಟ್ ಲೆವೆಲ್ಲಿಂದ ಸೀನಿಯರ್ ಪ್ರೊಫೆಸರ್ಸ್ ಲೆವೆಲ್ ತನಕನೂ ಎಲ್ಲ ಹಂತದಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳು ಯೂನಿಟ್ ವೈಸು ಪ್ರತಿಯೊಂದು ರೋಗಿಯನ್ನು ಸುಮಾರು 2ರಿಂದ 3 ಸಲ ದಿನವೂ ತಪಾಸಣೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ನಮ್ಮ ಆಸ್ಪತ್ರೆಯ ಮೇಲೆ ವಿಶ್ವಾಸವಿದೆ. ನಮ್ಮ ವೈದ್ಯಕೀಯ ಕಾಲೇಜಿನಲ್ಲೇ ಅತ್ಯಂತ ಉತ್ತಮವಾದ ಸೆಂಟ್ರಲ್ ರಿಸರ್ಚ್ ಲ್ಯಾಬೊರೇಟರಿ ಇದೆ. ಇದು ದೇಶದಲ್ಲಿ ಹೆಸರು ಗಳಿಸಿರ್ತಕ್ಕಂಥದ್ದು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸಂಸ್ಥೆಗಳಿಂದ ಇದಕ್ಕೆ ದೃಢೀಕರಣ ಪತ್ರ ಸಿಕ್ಕಿ ನಾವು ರಿಸರ್ಚ್ನಲ್ಲಿ ತೊಡಗಿಸಿಕೊಂಡಿದ್ದೇವೆ. ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಅತ್ಯಂತ ಉತ್ತಮವಾದ ಒಂದು ಲ್ಯಾಬೊರೇಟರಿ ಇದೆ. ಇದು ಎಲ್ಲ ಕಾಯಿಲೆಗಳಿಗೆ ಪರೀಕ್ಷೆ ಮಾಡ್ತಕ್ಕಂಥ ಸುಸಜ್ಜಿತವಾದ ಲ್ಯಾಬೊರೇಟರಿ. ನಮ್ಮ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ, ಸರ್ಜರಿ ವಿಭಾಗ, ಪೀಡಿಯಾಟ್ರಿಕ್ಸ್ ಅಂದರೆ ಮಕ್ಕಳ ವಿಭಾಗ, ಆರ್ಥೋಪೆಡಿಕ್ಸ್ ಮೂಳೆ ವಿಭಾಗ ಹಾಗೂ ENT, ಕಣ್ಣು, ಸೈಕ್ಯಾಟ್ರಿ, ಮನೋರೋಗ ವಿಭಾಗ ಮತ್ತು ಸ್ಕಿನ್ ಆ್ಯಂಡ್ ಡರ್ಮೆಟಾಲಜಿ ಚರ್ಮ ಸಂಬಂಧಪಟ್ಟ ಕಾಯಿಲೆಗಳು ಇದೇ ಅಲ್ಲದೆ ಅತ್ಯಂತ ಉತ್ತಮವಾದ ಒಂದು ಪಲ್ಮನಾಲಜಿ ರೆಸ್ಪಿರೇಟರಿ ಮೆಡಿಸಿನ್, ನಾವು ಶ್ವಾಸಕೋಶದ ಕಾಯಿಲೆಗಳಿಗೆ ಹಾಗೂ ರೇಬಿಸ್ ಚಿಕಿತ್ಸೆಗೆ ಮತ್ತು ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗದಿಂದ ICU ಅತ್ಯಂತ ಉತ್ತಮವಾದ ಸುಸಜ್ಜಿತವಾದ ICU ವ್ಯವಸ್ಥೆ ಇದೆ. ಎಲ್ಲ ಥರದ ರೋಗಿಗಳಿಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಮತ್ತು ICUನಲ್ಲಿ ಚಿಕಿತ್ಸೆ ಸಿಗುತ್ತೆ. ಇದೆಲ್ಲದಕ್ಕೂ ಪೂರಕವಾಗಿ ಅನೆಸ್ಥೀಷಿಯಾ ಡಿಪಾರ್ಟ್ಮೆಂಟಲ್ಲಿ ನುರಿತ ಹಾಗೂ ಸೀನಿಯರ್ ಪ್ರೊಫೆಸರ್ಸ್ ವೈದ್ಯರುಗಳು ಇರೋದ್ರಿಂದ ಒಂದು ಒಳ್ಳೆಯ ಸರ್ಜರಿಗೋಸ್ಕರ ಆಪ್ರೇಷನ್ಸ್ಗೆ ಒಳ್ಳೆಯ ಬ್ಯಾಕಪ್ ಸಿಗುತ್ತೆ ನಮಗೆ. ಹಾಗೂ ಎಮರ್ಜೆನ್ಸಿ ಪೇಷಂಟ್ಸ್ನ ನೋಡಲಿಕ್ಕೆ ಮತ್ತು ಉತ್ತಮ ಚಿಕಿತ್ಸೆ ನೀಡಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ನಾವು ಪ್ರತ್ಯೇಕವಾದ ಜಾಗವನ್ನು ಗುರುತುಪಡಿಸಿ ಈಗ ಸೂಪರ್ ಸ್ಪೆಷಾಲಿಟಿ ವಿಭಾಗವನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಕಾರ್ಡಿಯಾಲಜಿ, ನ್ಯೂರೋಸರ್ಜರಿ, ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ವ್ಯಾಸ್ಕ್ಯುಲರ್ ಸರ್ಜರಿ ಮತ್ತು ಪೀಡಿಯಾಟ್ರಿಕ್ ಸರ್ಜರಿ ಮಕ್ಕಳ ಚಿಕಿತ್ಸೆ ಹಾಗೂ ನೋವಿಗೆ ಪೇಯ್ನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್, ಅದು ಕೆಲವೇ ಸಂಸ್ಥೆಗಳಲ್ಲಿ ಇರ್ತಕ್ಕಂಥದ್ದು. ಆ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಇದಲ್ಲದೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಹಾಗೂ ಕಿಡ್ನಿಗೆ ಸಂಬಂಧಪಟ್ಟ ನೆಫ್ರಾಲಜಿ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧಪಟ್ಟ 2 ವಿಭಾಗಗಳು ಕೂಡ
ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಇದಲ್ಲದೆ ನರ ಚಿಕಿತ್ಸೆ, ನರರೋಗಕ್ಕೆ ಹಾಗೂ ಮಕ್ಕಳ ನ್ಯೂರಾಲಜಿ, ಮಕ್ಕಳ ಎಂಡೋಕ್ರೈನಾಲಜಿ ವಿಭಾಗ ಕೂಡ ಉತ್ತಮವಾದ ಡಾಕ್ಟರ್ಸ್ಗಳನ್ನು ಹೊಂದಿದೆ. ನಮ್ಮಲ್ಲಿ ಲೇಸರ್ ಚಿಕಿತ್ಸೆ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಮಿನಿಮಲಿ ಇನ್ವೇಸಿವ್ ಚಿಕಿತ್ಸೆ ಏನು ಹೇಳ್ತೀವಿ, ಕೀ ಹೋಲ್ ಸರ್ಜರಿ, ಅದು ಮತ್ತು ಎಲ್ಲ ರೀತಿಯ ಜಾಯಿಂಟ್ ರೀಪ್ಲೇಸ್ಮೆಂಟ್ಗಳು, ಸರ್ಜರಿಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಇದೆಲ್ಲರ ಸೌಲಭ್ಯ ನಾವು ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೆ, ಮಧ್ಯಮ ವರ್ಗದವರಿಗೆ, ರೈತಾಪಿ ಕುಟುಂಬದವರಿಗೆ. ನಮ್ಮ ಬೆಂಗಳೂರಿನ ಸುತ್ತಲೂ ಏನು ಸುಮಾರು 7-8 ಜಿಲ್ಲೆಗಳಿದೆ. ನಮಗೆ 1989ರಿಂದ ಕೂಡ ಆಸ್ಪತ್ರೆ ಶುರುವಾದಾಗಿಂದ ಈ ಎಲ್ಲ ಜಿಲ್ಲೆಗಳಿಂದನೂ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡ್ಕೊತಾ ಇದ್ದಾರೆ. ಆ ಚಿಕಿತ್ಸೆ ದರದಲ್ಲಿ ಬಹಳ ಕಮ್ಮಿ ದರ ನಿಗದಿ ಮಾಡಿರೋದ್ರಿಂದ ರೈತಾಪಿ ಕುಟುಂಬಕ್ಕೆ ಮತ್ತು ಮಧ್ಯಮ ವರ್ಗದವರಿಗೆ, ಶ್ರಮಿಕರಿಗೆ, ಬಡವರಿಗೆ ಈ ಚಿಕಿತ್ಸೆ ಬಹಳ ಸಹಾಯ ಆಗ್ತಾ ಇದೆ. ನಮ್ಮಲ್ಲಿ ಅತ್ಯಂತ ಕನಿಷ್ಠ ದರಕ್ಕೆ ಚಿಕಿತ್ಸಾ ಸೌಲಭ್ಯ ಸಿಗುತ್ತಾ ಇರೋದ್ರಿಂದ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಈ ಮೆಸೇಜನ್ನು ಎಲ್ಲ ಸಮುದಾಯದವರಿಗೆ ಇದನ್ನು ತಿಳಿಸಬೇಕಾಗಿದೆ. ಈ ಕೆಲಸವನ್ನು ಮಾಡಿ ತಮ್ಮಲ್ಲೂ ಕೋರಿಕೊಂಡು ನಮ್ಮ ಆಸ್ಪತ್ರೆಯ ಸೌಲಭ್ಯವನ್ನು ತಾವೆಲ್ಲರೂ ಬಳಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಮಸ್ಕಾರ.